ಚೆನ್ನಾಗಿದೆ. ಈಗ ಪ್ರಾರಂಭ ಆಗಿದೆ. ಎಲ್ಲ ಸಮಾಜದವರು, ಎಲ್ಲ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡ್ತಾಯಿದ್ದೀವಿ. ಈಗ ರಂಗೇರ್ತಾ ಇದೆ. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದಿರುವಂಥದ್ದು ಎಷ್ಟು ಬಲ ತಂದಂಗಾಯಿತು ಸರ್? ನಮ್ಮ ಡೆಪ್ಟಿ CM ಅವರು ಯಾರು ಡಿ.ಕೆ. ಶಿವಕುಮಾರ್ ಅವರ ಜಾಸ್ತಿ ಜವಾಬ್ದಾರಿ, ಅವರ ಹುಮ್ಮಸ್ಸು, ಅವ್ರ ಹುರುಪು ನಮ್ಮ ಕಾರ್ಯಕರ್ತರಿಗೆಲ್ಲ ಹುರುಪು ತರುತ್ತೆ. ಆ ರೀತಿ ಅವ್ರ ಕೆಲಸವನ್ನು ಹಿಂದಿನೂ ಮಾಡಿದರು, ಈಗೂ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಹುಮ್ಮಸ್ಸಿನಿಂದ ನಮ್ಮ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ರೀತಿಯಿಂದ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ಸೋಕ್ಕೆ ಅವ್ರದ್ದು ಸಾಕಷ್ಟು ಪ್ರಯತ್ನ ಇದೆ. ಸರ್, ಬಂಡಾಯದ ಬಿಸಿ ಇತ್ತು ಕಾಂಗ್ರೆಸ್ಗೆ, ಈಗ ಶಮನ ಆಗಿದೆಯಾ? 1-2% ಇದೆ. ಆಲ್ಮೋಸ್ಟ್ ಆಲ್ ಪೂರ್ತಿ ಶಮನ ಆಗಿದೆ. ನಮ್ಮ ಲೀಡರ್ಸ್ ಸಲೀಂ ಅಹಮದ್, ತನ್ವೀರ್ ಸೇಠ್, ಮುಸ್ಲಿಮ್ಸ್, ಸಾದಿಕ್ ಪಲ್ವಾನ್ರು ಎಲ್ಲರೂ ಒಂದು ಜಾಗ ಕೂಡಿದ ಮೇಲೆ ಶಮನ ಒಂದು 95 to 96% ಶಮನ ಆಗಿದೆ. 2-3% ಇನ್ನೂ ಒಂದು ಸ್ವಲ್ಪ ಸಿಟ್ಟಿದ್ದಾರೆ ಜನ. ಅವರು ಬರ್ತಾ ಎಲೆಕ್ಷನ್ ಹತ್ರ ಬಂದಂಗೆ ಆ ಕಮ್ಯುನಲ್ BJPಗೆ ಸೋಲಿಸ್ಬೇಕಂತ ಕಾಂಗ್ರೆಸ್ ಜೊತೆಗೆ ಎಲ್ಲರೂ ಬರ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ ಮೇಡಮ್. ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಬೇಸರ ಇಲ್ವಾ? ಇದೆ ಮೇಡಮ್. ನೆಕ್ಸ್ಟ್ ಮತ್ತೆ ಕೇಳ್ತೀವಿ ಟಿಕೆಟ್. ಈಗ ಹೈಕಮಾಂಡ್ ಡಿಸಿಷನ್ ಅದು. ಈಗ ನಮಗೆ ಯಾವಾಗಲೂ ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸತ್ತವರ ಮನೆಗೆ, ತೀರ್ಕೊಂಡವರ ಮನೆಗೆ ಟಿಕೆಟ್ ಕೊಡ್ಕೊತ ಬಂದಿದ್ದಾರಲ್ಲ, ಅದೇ ರೂಢಿ ಮತ್ತು ಕಾಂಗ್ರೆಸ್ನಾಗೆ ಪರಂಪರೆ ಅದು ಖಾಯಂ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ ಡಿಸಿಷನ್ನಿಗೆ ಎಲ್ಲರೂ ಬದ್ಧರಾಗಿದ್ದೀವಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇರುವಂಥದ್ದು ಇನ್ನೂ ಕೂಡ ಬೇಸರ ಇದೆಯಾ? ಏನಿಲ್ಲ ಮೇಡಮ್, ಏನಿಲ್ಲ, ಅದು ಆ ಥರ ಏನಿಲ್ಲ. ಎಲ್ಲರೂ ಕೂಡ ಒಕ್ಕರಲಿನಿಂದ ಈಗ ವೋಟ್ ಹಾಕೋದಕ್ಕೆ ರೆಡಿ ರೆಡಿ ಇದ್ದೀನಿ. ಇನ್ನು ಮುನಿಸಿದೆ ಜಮೀರ್ ಅವ್ರಿಗೆ ಅನ್ಸುತ್ತಾ ಸರ್? 100ಕ್ಕೆ 100 ಅವ್ರು ಬರ್ತಾರ. 100ಕ್ಕೆ 100 ಕಾಂಗ್ರೆಸ್ ಗೆಲ್ಲೋದಿಲ್ಲ ಸರ್. ಜಮೀರ್ ಅವರು ಬರದೇ ಇದ್ರೂ ಪರವಾಗಿಲ್ಲ, ನಾವು ಗೆಲ್ತೀವಿ ಅಂತ ಹೇಳಿ SS ಮಲ್ಲಿಕಾರ್ಜುನ್ ಅವರು ಹೇಳಿದ ಕಾರಣಕ್ಕಾಗಿಯೇ ಜಮೀರ್ ಬರ್ತಾ ಇಲ್ಲ ಅನ್ನುವಂಥ ವಾದ ಕೂಡ ಇದೆ. ಅವರು ರಾಜಕೀಯ ಮನುಷ್ಯರು. ಜಮೀರ್ ಅಹಮದ್ ಆಗಲೇ, ಮಲ್ಲಣ್ಣ ಅವರಾಗಲೇ, ಅವರಿಬ್ಬರು ನಾಳೆ ಒಂದಾಗ್ತಾರೆ. 100ಕ್ಕೆ 100 ಅವ್ರು ಕ್ಯಾನಿಸಿಗೆ ಬಂದೇ ಬರ್ತಾರೆ. CM ಹೇಳಿದ್ಮೇಲೆ ಅವ್ರು ಮಾತು ಒಪ್ಕೊಳ್ಳೇಬೇಕು. ಜಮೀರ್ ಅಹಮದ್ ಹೈಕಮಾಂಡಿಂದ ಅವ್ರಿಗೆ ಆರ್ಡರ್ ಆಗಿತ್ತು, ಬರ್ತಾರೆ ಜಮೀರ್ ಅಹಮದ್. ಸರ್, DCM ಬಂದಿರುವಂಥದ್ದು ದಾವಣಗೆರೆಗೆ ಇವತ್ತು ಎಷ್ಟು ಲಾಭ ಆಗುತ್ತೆ ಕಾಂಗ್ರೆಸ್ಗೆ? ಇಲ್ಲ, ಇದು 100% ಲಾಭನೇ ಆಗೋದು. ಅವರು ಚಾಣಕ್ಯ, ಚುನಾವಣೆ ಚಾಣಕ್ಯ, ರಾಜಕೀಯದಲ್ಲಿ ಚಾಣಕ್ಯ. ಅವರು ಹೆಸರುವಾದಿ ಅಂತ ನಾಯಕ. ಅವರು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿರೋದಕ್ಕೆ ಇನ್ನೂ ಅಷ್ಟು ಹುಮ್ಮಸ್ ಬಂದುಬಿಟ್ಟಿದೆ. ಈಗ ಇನ್ನು 90 ಭಾಗ ಇನ್ನೂ ಹೆಚ್ಚಾಗಿಬಿಟ್ಟಿದೆ.